ಗಲಿ ಗಲಿ ವಂಶದ. ಇಟ್ಸ್ ನಾಟ್ ಗದಿ ಗದಿ ಕಂಡ್ರೆ ಇಟ್ಸ್ ಅ ಗಂಡು ಗದಿ. ಆ ವಂಶದ ಗಂಡು ಮಗನೇ ಆಗಿದ್ರೆ ನೀವು ನಿಜವಾಗ್ಲೂ ಮೊಬೈಲ್ ಅಲ್ಲಿ ಏನ್ ನೋಡ್ತಾ ಇದ್ರಿ ಹೇಳಿ. ನೀವು ಹೆದರು ಪುಕ್ಲ ಪುಂಗುರೇ ಆಗಿದ್ರೆ ಸುಳ್ಳು ಹೇಳ್ತೀರಾ? ಒಳಗೆ ನೋಡಿದ್ದೆ ನಕ್ಕಿದ್ದೆ. ಕಮಾನ್ ಅಭಿ, ಸ್ಪೀಕ್ ಔಟ್. ಅದ್ರಲ್ಲಿ ಏನ್ ನೋಡ್ತಾ ಇದ್ರಿ ಅಂತ ನಿಜ ಹೇಳ್ರಿ. ನಿಮ್ದೊಳಗೆ ಕತೆ ಕಂಡ್ರೆ ಅದು ನನ್ನ ಪರ್ಸನಲ್ ಮೊಬೈಲ್ ಕಂಡ್ರೆ ನಾನೇನೋ ಮಾಡ್ಕೋತೀನಪ್ಪ. ಈಗ ನಿಮ್ಮ ಹತ್ರ ಎಲ್ಲ ಮೊಬೈಲ್ ಇದಾವೆ, ನೀವ್ ಏನ್ ಮಾಡ್ತೀರಾ, ಎತ್ತ ಮಾಡ್ತೀರಾ, ಯಾಕೆ ಮಾಡ್ತೀರಾ ಅಂತ ನಾನು ಮನೆ ಯಜಮಾನಾಗಿ ಒಂದೇ ಒಂದ್ ದಿವಸ ವಿಚಾರ ನಡೆಸಿದೀನಿ ಅಂದ್ರೆ ದಯವಿಟ್ಟು ನನ್ನ ಪಾಡಿ ನಾನು ಬಿಟ್ಟು ಬಿಡ್ರೆ. ಅಣ್ಣಯ್ಯ, ಜಾಸ್ತಿ ಹೊತ್ತು ಸಸ್ಪೆನ್ಸ್ ಇಟ್ಕೋಬೇಡ, ಅದೇನು ಅಂತ ಹೇಳು. ದಯವಿಟ್ಟು ಯಾರು ನನ್ನ ಮೇಲೆ ತಪ್ಪು ತಿಳ್ಕೊಬೇಡಿ. ಇದ್ರಲ್ಲಿ ನಾನು ನೀಲಿ ಚಿತ್ರ ನೋಡ್ತಾ ಇದ್ದೆ. ಹೌದು, ಈ ನೀಲಿ ಚಿತ್ರ ಅಂದ್ರೆ ಏನು? ಅಯ್ಯೋ, ಮೊನ್ನೆ ತಾನೇ ನಮ್ಮ ರಾಜಕಾರಣಿಗಳು ವಿಧಾನಸೌಧದಲ್ಲಿ ಕೂತ್ಕೊಂಡು ಅದೇನೋ ನೋಡ್ಬಾರದ್ ನೋಡಿದ್ದು ಟಿವಿಲಿ ಜಗತ್ ಜಾಹೀರಾತ್ ಆಯ್ತಲ್ಲ ಅದೇ. ಅಭಿ, ನೀವು 24 ಅವರ್ಸ್ ನೀಲಿ ಚಿತ್ರ ನೋಡೋದಲ್ದೆ ಮನೆಗೆ ಬರ್ತಿರೋ ಗೆಸ್ಟ್ಗೆಲ್ಲ ಆ ಚಿತ್ರ ತೋರಿಸಿ ನನ್ ಮರ್ಯಾದೆ ಕಳೀತಾ ಇದೀರಲ್ಲ, ಅದ್ ಸರಿನಾ? ಆಡುವ ಮಾತಿನ ಮೇಲೆ ಹಿಡಿತಾ ಇರ್ಲಿ ಕಣ್ರಿ. ಆ ನಿಮ್ಮ ಸ್ನೇಹಿತೆ ಅನುಷಾ ಬನ್ರಿ ನಾನ್ ತೋರಿಸ್ತೀನಿ ಅಂತ ಪಕ್ಕ ಕೂರ್ಕೊಂಡ ಅವ್ರಾಗ ಅವ್ರು ಬಂದ್ರು ನೋಡ್ಕೊಂಡ್ರು ಹೋದ್ರು. ನಾನ್ ಹೆಂಗ್ರಿ ಮರ್ಯಾದೆ ಕಳ್ದಂಗಾಯ್ತು? ಅಭಿ, ಡೋಂಟ್ ಟಾಕ್ ರಬಿಶ್. ಈ ಮನೆಯಲ್ಲಿ ಯಾರೋ ಒಬ್ಬ ಅಯೋಗ್ಯ ತನ್ನ ಮೊಬೈಲ್ ಅಲ್ಲಿ ನೀಲಿ ಚಿತ್ರಗಳನ್ನ ತುಂಬಿಕೊಂಡು ಕಂಡವ್ರಿಗೆಲ್ಲ ತೋರಿಸ್ತಾ ಇದ್ದಾನಂತೆ. ಸಾಲದ್ದು ಅಂತ ಬಂದವ್ರಿಗೆಲ್ಲ MMS ಮಾಡ್ತಾ ಇದ್ದಾನಂತೆ. ಅಷ್ಟಲ್ದೆ ಅವನ ಮೇಲೆ 2 ಕಡೆ ಕಂಪ್ಲೇಂಟ್ ಆಗಿದೆ. ಅವನು ಯಾರು ಅಂತ ಗೊತ್ತಾಯ್ತಾ ಸಾಹೇಬ್ರೆ? ಗೊತ್ತಿಲ್ಲದೆ ಇಲ್ಲಿಗೆ ಬಂದ್ಬಿಡ್ತೀನ. ಈ ಮನೆಯಲ್ಲಿ ಪಾಂಡುರಂಗ ಅಂದ್ರೆ ಯಾರು? ಅದು ನಾವೇ ಸ್ವಾಮಿ. ಅದೆತ್ತಿದ್ರದು ಅಲ್ಲ ನೋಡಿ. ಹಾಗಂತೇಳಿ ನಾವೇನು ಮನೆಯಲ್ಲೇ ನೀಲಿ ಚಿತ್ರಗಳನ್ನು ತಯಾರಿಸ್ತಿಲ್ಲ. ಯಾರೋ ಹೀಗೆ ತಮ್ಮಂತವ್ರು ಕಳಿಸ್ಕೊಟ್ಟಿದ್ದನ್ನ ನಾವು ಕದ್ದು ಮುಚ್ಚಿ ನೋಡಿ ಟೈಮ್ ಪಾಸ್ ಮಾಡ್ತೀವಿ ಅಷ್ಟೇ. ನೀನ್ ನೋಡೋದಲ್ದಲೆ ಕಂಡು ಹೆಣ್ಮಕ್ಳಿಗೆಲ್ಲ ತೋರಿಸಿ ಸಮಾಜನ ಕುಲ್ಗರಿಸ್ಬೇಕು ಅನ್ಕೊಂಡಿದ್ದಾನೆ. ನೋಡು, ನಾನು ಚಾರ್ಜ್ ಶೀಟ್ ಹಾಕೋ ಮುಂಚೆ ನಿನ್ನ ಮೊಬೈಲ್ ಅಲ್ಲಿ ಎಂತೆಂತ ದೃಶ್ಯಗಳಿದೆ ಅಂತ ನೋಡ್ಬೇಕು. ತೋರಿಸಿದ್ರೆ ಸರಿ, ಇಲ್ಲ ಅಂದ್ರೆ ನನ್ನ ವರ್ಷ ನಾನ್ ತೋರಿಸ್ಬೇಕಾಗುತ್ತೆ. ಅದು ಇನ್ಸ್ಪೆಕ್ಟರ್, ಇಲ್ಲಿ ಯಾಕೋ ಏನೋ ವಾತಾವರಣ ಸರಿ ಇಲ್ಲ. ಬನ್ನಿ ನನ್ನ ರೂಮ್ ಹೋಗೋಣ, ಅಲ್ಲಿ ತೋರಿಸ್ತೀನಿ. ಇನ್ಸ್ಪೆಕ್ಟರ್ ನೋಡಿದ್ಮೇಲೆ ತಮಗೆ ಏನ್ ಅನ್ನಿಸ್ತು? ನಿಮ್ಮನ್ನ ಯಾವುದೇ ಕಾರಣಕ್ಕೂ ಅರೆಸ್ಟ್ ಮಾಡಬಾರ್ದು ಅನ್ನಿಸ್ತು. ಇನ್ಸ್ಪೆಕ್ಟರ್, ಅವ್ರು ಮಾಡ್ತಿರೋ ತಪ್ಪಲ್ವಾ? ಅರೆಸ್ಟ್ ಮಾಡುವಂತ ತಪ್ಪು ಅವ್ರೇನು ಮಾಡಿಲ್ಲ, ನೋಡ್ಕೊಳ್ಳಿ ಬಿಡ್ರಿ. ಏನಾದ್ರು ಬುದ್ಧಿ ಗಿದ್ದಿದ್ದನ್ನ ಬಿಟ್ಲಾ? ಅಂದ್ರೆ ತಾವೇ ಯಾವ ಮಾಡ್ಬಿಟ್ಟು ನೋಡ್ಬಿಟ್ರಲ್ಲಪ್ಪ. ಸ್ವಲ್ಪ ಕೈ ಕೆಳಗಳಿಸಿಪ್ಪ. ಇದನ್ನ ತಪ್ಪು ಏನಿಲ್ಲ, ಜಾಜತ್ ಕೇಳಿದಕ್ಕೆ ಬಂದು ನೋಡಿದ್ದು. ಅನುಷಾ ಮತ್ತೆ ನಮ್ಮನೆ ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ನಿಮ್ ಮೊಬೈಲ್ ನಲ್ಲಿರೋ ನೀಲಿ ಚಿತ್ರ ನೋಡ್ಬೇಕು ಅಂತ ಪದ್ಮಜ ಆಸೆ ಪಟ್ರು, ಅದಕ್ಕೆ ಕರ್ಕೊಂಡ್ ಬಂದೆ. ಹೌದಾ ಪದ್ಮಜ ಅವರೇ? ಸ್ವಲ್ಪ ತೋರಿಸ್ತೀರಾ? ನೋಡೋದಕ್ಕೆ ತಾವೇ ತಯಾರಾಗಿದ್ದೀರಿ ಅಂದ್ಮೇಲೆ ತೋರ್ಸೋದಕ್ಕೆ ನಮ್ಮಪ್ಪನ ಮನೆ ಗಂಟೆನೇ ಹೋಗುತ್ತೆ. ಅದು ಇಲ್ಲಿ ಯಾರ್ದೋ ಒಬ್ಬರು ಕಾಟ ಇದೆ. ಬನ್ನಿ ರೂಮಲ್ಲಿ ಕುತ್ಕೊಂಡು ಪರ್ಸನಲ್ ಆಗಿ ನೋಡೋಣ. ಹಲೋ, ಜಾಜು ಜಮಲ್ದೇನಿ ಸ್ಪೀಕಿಂಗ್. ಹೌದ್ರಿ, ಎಲ್ಲಾ ಕಡೆ ಈ ನೀಲಿ ಚಿತ್ರದೇ ದೊಡ್ಡ ಪ್ರಾಬ್ಲಮ್ ಆಗ್ಬಿಡಿದೆ. ಮೊನ್ನೆ ನಮ್ ರಾಜಕಾರಣಿ ಸಂಗಪ್ಪ ಅಲ್ವಾ, ಡಿಸ್ಕಷನ್ ಟೈಮ್ ಅಲ್ಲಿ ಅವ್ರ ಮೊಬೈಲ್ ಅಲ್ಲಿ ನೋಡ್ಬಾರ್ದ ಚಿತ್ರನ ನೋಡ್ತಾ ಇದ್ರಂತೆ. ಅದಕ್ಕೆ ಅವ್ರ ವಿರುದ್ಧ ನಾನು ಚಳುವಳಿ ನಡೆಸಿ ನೇಮ್ ಮಾಡ್ಬೇಕು ಅಂತಿದ್ದೀನಿ. ಹೇಗೆಂದ್ರು ಎಲೆಕ್ಷನ್ ಟೈಮ್ ಬರೀ ಹತ್ರ ಬರ್ತಾ ಇದೆ. ಇಂಥ ಟೈಮ್ ನ ಯೂಟಿಲೈಸ್ ಮಾಡ್ಕೊಂಡು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಕೊಡ್ತೀನಿ. ಆಗ ನೋಡಿ ನನಗೆ ಎಷ್ಟು ಪಾಪ್ಯುಲಾರಿಟಿ ಬರುತ್ತೆ ಅಂತ. ಅಷ್ಟೇ ಅಲ್ಲ ರೀ, ಇಂಟರ್ನ್ಯಾಷನಲ್ ಫೇಮು ಬರುತ್ತೆ. ಅವ್ರ ಪಾಡಿಗೆ ಅವ್ರೇನೋ ನೋಡ್ಕೊಂಡ್ರು ತೆಪ್ಪಗಾದ್ರು. ನೀವ್ಯಾಕ್ರಿ ಇಲ್ಲದ್ರಗಳೇ ಮಾಡ್ತೀರಾ? ಏನು ನಿಮ್ಮ ಬೆಳೆ ಬೆಚ್ಕೊಳ್ಳೋದಕ್ಕೆ ಕಂಡವ್ರ ಪಾತ್ರನೇ ಆಗ್ಬೇಕಾ? ಹಬಿ, ಇದೆಲ್ಲ ನಿಮ್ಗೆ ಏನು ಗೊತ್ತಾಗಲ್ಲ. ಯು ಜಸ್ಟ್ ಕೀಪ್ ಕ್ವೈಟ್. ನೋಡಿ, ಯು ಡೋಂಟ್ ವರಿ, ಇದ್ರ ವಿರುದ್ಧ ನಾನು ಚಳವಳಿ ಮಾಡೇ ಮಾಡ್ತೀನಿ. ಐ ಆಮ್ ವಾಚಿಂಗ್ ನೀಲಿ ಚಿತ್ರ. ಇನ್ನು ಈ ದರಿದ್ರ ನೋಡೋದ್ ಬಿಟ್ಟಿಲ್ವಾ? ಯಾಕೆ ಬಿಡ್ಬೇಕು? ನಿನ್ನೆ ರಾತ್ರಿ ನಿಮ್ ಮೊಬೈಲ್ ನ ಬೆಂಕಿಗೆ ಹಾಕ್ತಿದ್ನಲ್ಲ. ಒಂದು ಮೊಬೈಲ್ ಬೆಂಕಿಗೆ ಹಾಕ್ಬಿಟ್ರೆ ಏನಾಯ್ತು? ಏನ್ ಜಗತ್ತಲ್ಲಿ ಬೇರೆ ಮೊಬೈಲ್ ಇಲ್ವಾ? ಹೊಸ ಮೊಬೈಲ್ ತಗೊಂಡೆ. ಅನುಷನ್ಗೆ ಲೇ MMS ಮಾಡೇ ಅಂದೆ, ಅವಳು ಮಾಡಿದ್ಲು. ನೋಡ್ತಾ ಕೂತಿದ್ದೀನಿ. ಅಲ್ಲೂ ನೀನು ನಿಮ್ಮ ಅಣ್ಣ ಜೊತೆ ಸೇರ್ಕೊಂಡು ಈ ದರಿದ್ರನ ನೋಡೋದ್ ಕಲ್ತಿದ್ಯಾ ಅಂದ್ಮೇಲೆ ನಿಮ್ ವಂಶ ಫಿನಿಶ್. ರೇ, ಅದ್ ಯಾಕ್ರಿ ಈ ತರ ಒಟ್ಟ ಬರ್ಕೋತಿದ್ರಾ? ಬೇಕಿದ್ರೆ ನೀವು ಒಂದ್ಸಲ ನೋಡ್ಬಿಡ್ರೆ. ಕೊಡ್ರಿ, ಅದೇನಂತ ನಾನು ನೋಡೇ ಬಿಡ್ತೀನಿ. ಏನ್ ಹಬಿ, ನಿಮ್ ಮೊಬೈಲ್ ಅಲ್ಲಿ ನೀಲಿ ಆಕಾಶ, ಸ್ಟಾರ್ಸ್, ಪ್ಲಾನೆಟ್ ಇಷ್ಟಿದೆ. ವಂಡರ್ಫುಲ್. ಬೇರೆ ಏನು ಕಾಣಿಸ್ತಾನೆ ಇಲ್ಲ. ರೇ, ಕಾಣಿಸೋದಕ್ಕೆ ಬೇರೆ ಏನ್ರಿ ಇದೆ? ನಾನು ಇಷ್ಟು ದಿವಸ ನೀಲಿ ಚಿತ್ರ ಅಂತ ನೋಡ್ತಾ ಇದ್ದದ್ದು ಇದನ್ನೇ.